ಅವರ ಆ ಏಜಲ್ಲಿ ಏನು ಕಲಿಬೇಕಾ, ಅವರು ಈ ಪ್ಲೇ ಹೋಮ್ ಅವ್ರು ಏನು ಮಾಡ್ತಾರೆ, ಆ ಟೈಮಲ್ಲಿ ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ, ತಾಯಿಗೆ ತಂದೆಗೆ ಉಪದ್ರ ಮಾಡ್ತಾ ಇರ್ತಾರೆ. ಕೆಲಸಕ್ಕೆ ಹೋಗುವವರು ತನ್ನ ಮಕ್ಕಳನ್ನು ಇಲ್ಲಿ ಬಿಟ್ಟು ಹೋದರೆ ಸಾಯಂಕಾಲ ಕಳೀತಾರೆ, ಆಟ ಆಡ್ತಾರೆ, ನಿದ್ದೆ ಮಾಡ್ತಾರೆ. ಅವರ IQ, ಅವರ ಮೆಚುರಿಟಿ, ಅವರ ಬ್ರೈನ್ನ ಮೆಚುರಿಟಿ ಕೂಡ ಆಗ್ತದೆ. ಅದಕ್ಕೆ ಪ್ರಭೆ ಇದೆ, ಸ್ವಯಂ ಪ್ರಭೆ ಇದೆ. ಆದರೆ ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಧೂಳು ಮಸುಕಬಾರ್ದು, ಅವಾಗ ಅದರ ಪ್ರಕಾಶ ಕಡಿಮೆ ಆಗ್ತದೆ. ಹಾಗಾಗಿ ಇಂತಹ ಒಂದು ವಿದ್ಯಾ ಕೇಂದ್ರಗಳಲ್ಲಿ ಮಕ್ಕಳಿಗೆ ಸಿಗಬೇಕಾದಂಥದ್ದು ಏನು ಅಂತ ಹೇಳಿದರೆ ಅವರೇ ಸ್ವಯಂ ಪ್ರಭೆ ಇರತಕ್ಕಂಥದ್ದು, ಅವರೇ ಪರಿಶುದ್ಧತೆಯಿಂದ ಇರತಕ್ಕಂಥದ್ದು, ಅವರಿಗೆ ಧೂಳು ಮಸುಕದಂತೆ ನಾವು ಸ್ವಲ್ಪ ಪಾಲಿಷ್ ಮಾಡುವಂಥದ್ದು ಅಂತ. ಹಾಗಾಗಿ ಅಂತಹ ಒಂದು ಶುದ್ಧವಾದಂತಹ ವಾತಾವರಣ ಈ ಯೂರೋ ಕಿಡ್ಸ್ ಅಂತ ಹೇಳುವಂಥ ಈ ಸಂಸ್ಥೆಯಿಂದ ಸಿಗಬೇಕಾದಂಥದ್ದು ಅಂತ ಹೇಳುವಂಥದ್ದು ಮಾತ್ರ ನನ್ನ ಆಶಯ. ಯೂರೋ ಕಿಡ್ಸ್ ಎನ್ನುವಂಥ ಕಂಪನಿಯಿಂದ ಅವರ ಮಾರ್ಗದರ್ಶನ, ಅವರು ಸುಮಾರು 25 ವರ್ಷಗಳ ಅನುಭವ ಇರುವಂಥ ಈ ದೇಶದಾದ್ಯಂತ ಇರುವಂಥ ಅನೇಕ ಇಂಥ ಸಂಸ್ಥೆಗಳನ್ನು ಬೆಳೆಸಿದ ನಂತರ ಪುತ್ತೂರಲ್ಲಿ ಮಾಡಬೇಕು ಅಂತಿದ್ದರೆ ಇಲ್ಲಿ ಅವರ ಸ್ಥಳೀಯವರು ಅದರಲ್ಲಿ ಸೇರಿಕೊಳ್ಬೇಕು. ಅದು ಜಯರಾಮ್ ಅವರ ತಂಡ ಇದರಲ್ಲಿ ಸೇರಿಕೊಂಡು ಇವತ್ತು ಅತ್ಯಂತ ಅದ್ಭುತವಾಗಿ, ಅತ್ಯಂತ ಅಚ್ಚುಕಟ್ಟಾಗಿ, ಅತ್ಯಂತ ವಿನೂತನವಾಗಿ ಎಲ್ಲವೂ ಅದನ್ನು ಅಳವಡಿಸುವುದರ ಮೂಲಕ ಒಂದು ಒಳ್ಳೆಯ ಕಂಪನಿಯ ಟೈಅಪ್ಪಿನ ಜೊತೆಗೆ ಪುತ್ತೂರಲ್ಲಿ ಮಾಡಿದ್ದಾರೆ. ಇವತ್ತು ರಾಮಕೃಷ್ಣ ಪ್ರೌಢಶಾಲೆಯ ಮುಖಾಂತರ ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿರುವಂತಹ ಸಾಧನೆಗೈದಿರುವಂತಹ ನೂರಾರು ವಿದ್ಯಾರ್ಥಿಗಳನ್ನು ಆ ಶಿಕ್ಷಣ ಸಂಸ್ಥೆ ಇವತ್ತು ಸಮಾಜಕ್ಕೆ ಅರ್ಪಿಸಿದೆ. ಅದೇ ರೀತಿ ಯೂರೋ ಕಿಡ್ಸ್ ಸಂಸ್ಥೆಯು ಕೂಡ ಮಹಾರಾಷ್ಟ್ರದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಆರಂಭವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1700ಕ್ಕೂ ಅಧಿಕ ಶಾಖೆಗಳನ್ನು ಹೊಂದಿ ಇವತ್ತು ನಮ್ಮ ಊರಾದಂತಹ ಪುತ್ತೂರಿನಲ್ಲೂ ಕೂಡ ಶ್ರೀ ಸುಧಾಮ ಕಕ್ಕಾಜೆ ಅವರ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆಯು ಪುತ್ತೂರಿನಲ್ಲಿ ಇವತ್ತು ಈ ಒಂದು ಶುಭ ದಿನದಂದು ಆರಂಭಗೊಂಡಿರೋದು ಎಲ್ಲರಿಗೂ ಕೂಡ ಅತ್ಯಂತ ಸಂತಸವನ್ನು ತಂದಿದೆ. ಇವತ್ತು ಪುತ್ತೂರಿನ ಬೆಳವಣಿಗೆಗೆ ತಕ್ಕ ಹಾಗೆ ಇಂತಹ ಶಾಲೆ ಸ್ಕೂಲು ಕೂಡ ಬಂದಿದೆ. ಮಕ್ಕಳನ್ನು, ತಮ್ಮ ಚಿಕ್ಕ ಮಕ್ಕಳನ್ನು ಇಲ್ಲಿ ಬಂದು ಭಾರಿ ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ತುಂಬ ಕಳೀತಾರೆ ಇದರಿಂದ ಮಕ್ಕಳು. ಭಾಳ ಖುಷಿಯಾದಂಥದ್ದು ಏನಂತ ಹೇಳಿದರೆ ಇಲ್ಲಿ ಮಕ್ಕಳಿಗೆ ಈ ಯೂರೋ ಕಿಡ್ಸಿನಲ್ಲಿ ಏನು ಸಿಗ್ತಾ ಇದೆ ಅಂತ ಹೇಳಿದರೆ ನೋಡಿ, ಒಂದು ಮನೆ ಸಿಗ್ತಾ ಉಂಟು ಅಂತ. ಅವರ ಮನೆ ಬಿಟ್ಟು ಬಂದಾಗ ಅವರಿಗೆ ಇನ್ನೊಂದು ಮನೆ ಸಿಗ್ತಾ ಉಂಟು. ಆ ಗುಣಮಟ್ಟ ಹೇಗಿರ್ತದೆ ಅಂತೇಳಿದರೆ ಅದೊಂದು ಉನ್ನತ ಗುಣಮಟ್ಟ ಇರ್ತದೆ, ಅಲ್ಲಿ ಯಾವ ಡೌಟ್ಸ್ ಇಲ್ಲ. ಅದು 2 ವರ್ಷದಿಂದ 3 ವರ್ಷದ ಮಗು ಇರಲಿ, 3 ವರ್ಷದಿಂದ 4 ಇರಲಿ, 4ರಿಂದ 5, 5ರಿಂದ 6, ಈ ಎಲ್ಲ ಆ ಪ್ರಾಯದಲ್ಲಿ ಮಕ್ಕಳಿಗೆ ಆ ಗುಣಮಟ್ಟದ ಶಿಕ್ಷಣ ಅಂತ ಹೇಳ್ಬೋದು. ನಮ್ಮ ಮಕ್ಕಳು ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಪ್ರೆಸೆಂಟೇಷನ್ ಕೊಡ್ತಾರೆ, ಹೆಸಿಟೇಷನ್ ಇರೋದಿಲ್ಲ, ಮಾತಾಡ್ತಾರೆ, ವೇದಿಕೆಯಲ್ಲಿ ಹೋಗಿ ಮಾತಾಡ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ, ಡಿಫ್ರೆಂಟ್ ಥಿಂಗ್ಸ್ ದೇ ವಿಲ್ ಲರ್ನ್. ಆ ರೀತಿ ನಾವು ಮಾಡುವಂಥ ಕೆಲಸಗಳನ್ನು ಮಾಡಿದರೆ ಖಂಡಿತ ನೀವು 1ನೇ ಕ್ಲಾಸು 2ನೇ ಕ್ಲಾಸ್ SSLCಗೆಲ್ಲ ಹೋಗುವಾಗ ಈಸಿಲಿ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಇವತ್ತು ಯೂರೋ ಕಿಡ್ಸ್ ಸಂಸ್ಥೆಯು ಇನ್ನಷ್ಟು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಇದು ಇವತ್ತು 2ನೇ ಬ್ರ್ಯಾಂಚ್ ಆರಂಭವಾಗಿದೆ. ಇನ್ನಷ್ಟು ಬ್ರ್ಯಾಂಚ್ ನಮ್ಮ ಸುಧಾಮ ಕಕ್ಕಾಜೆ ಅವರ ನೇತೃತ್ವದಲ್ಲಿ ಆರಂಭಗೊಳ್ಳಿ ಎಂಬ ಶುಭ ಹಾರೈಕೆಯನ್ನು ಈ ವೇದಿಕೆಯಲ್ಲಿ ನಾನು ಸಲ್ಲಿಸುತ್ತಾ, ಒಂದು ಉದ್ಯಮಗಳು ಬರುತ್ತದೆ, ಪುತ್ತೂರಿಗೆ ಒಳ್ಳೆಯದಾಗುವ ಯಾವುದೇ ಸಂಸ್ಥೆ ಈ ಪುತ್ತೂರಿಗೆ ಬಂದರೆ ನಾವು ಅತ್ಯಂತ ತುಂಬು ಹೃದಯದಿಂದ ನಿಮ್ಮನ್ನು ಸ್ವಾಗತಿಸ್ತೇವೆ. ಈಗ ಮನೆಯಲ್ಲಿರುವಾಗ 2 ವರ್ಷದಿಂದ 3 ವರ್ಷದ ಮಗುವಿಗೆ ABCD ಅನ್ನು ಕಲಿಸುವಂಥ ಪ್ರಶ್ನೆಗಳು ಬರೋದಿಲ್ಲ, ಅಥವಾ ಯಾವುದೇ ಶಿಕ್ಷಣದ ವಿಚಾರಕ್ಕೆ ಅಲ್ಲಿ ಒತ್ತು ಕೊಡುವುದಿಲ್ಲ. ಮಗುವನ್ನು ಚೆನ್ನಾಗಿ ಹಾರೈಕೆ ಮಾಡುವಂಥದ್ದು ಮಾತ್ರ ಪೋಷಕರ ಜವಾಬ್ದಾರಿಯಾಗಿರ್ತದೆ. ಆದರೆ ಇಂಥ ಸಂದರ್ಭದಲ್ಲಿ ಮಗುವಿನ ಭವಿಷ್ಯತ್ತಿಗೆ ಪೂರಕವಾಗಿ ಮಗುವನ್ನು ಬೆಳವಣಿಗೆಯನ್ನು ಗಮನಿಸಿಕೊಂಡು ಅದಕ್ಕೆ ಪೂರಕವಾದ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ಯೂರೋ ಕಿಡ್ಸ್ನ ಮೂಲಕ ಪುತ್ತೂರಲ್ಲಿ ಆಗ್ತಾ ಇದೆ. ಅವರು
ನಮ್ಮ ಮನೆಯ ಅಂಗಳ ಇಲ್ಲದಿದ್ದರೂ ಕೂಡ ಅದನ್ನ ಫ್ಲಾಟ್ ಸಿಸ್ಟಮ್, ಅಲ್ಲಿ ಅಂಗಳವೇ ಇಲ್ಲ, ಆದರೆ ಇಲ್ಲಿ ಒಂದು ಹಿತ್ತಿಲು ಉಂಟು ಅಂತ, ಇಲ್ಲಿ ಒಂದು ಅಂಗಳ ಉಂಟು ಅಂತ, ಇದು ಇಷ್ಟು ಎರಡು ಸಿಕ್ಕಿದ್ರೆ ಉಂಟಲ್ಲ, ಆ ಮಕ್ಕಳು ಖಂಡಿತವಾಗಿ ಅತ್ಯುತ್ತಮ ಮಕ್ಕಳಾಗಿ ಬೆಳೀತಾರೆ ಅಂತ ಹೇಳುವಂತಹ ಒಂದು ನಂಬಿಕೆಯೊಂದಿಗೆ ಈ ಯೂರೋ ಕಿಡ್ಸ್ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಬೆರೀಲಿ. ಇನ್ನಷ್ಟು ಉಪ್ಪಿನಂಗಡಿಯಲ್ಲಿ ಒಂದು ಮಾಡಿ, ನೆಲ್ಲಿ ಅಡಿಯಲ್ಲಿ ಒಂದು ಮಾಡಿ, ವಿಟ್ಲದಲ್ಲೊಂದು ಮಾಡಿ, ಅಲ್ಲಿ ಎಲ್ಲ ಮಕ್ಕಳು ಬರುವಂಥದ್ದಾಗಲಿ. ಒಳ್ಳೆಯ ಭವಿಷ್ಯತ್ತನ್ನು ನಿರ್ಮಾಣ ಮಾಡುವಂಥ ಒಳ್ಳೆಯ ಅಡಿಪಾಯವನ್ನು ಕೊಡುವಂಥ ಪ್ರಯತ್ನವನ್ನು ಪ್ರತಿಯೊಬ್ಬ ಪೋಷಕರು ಖಂಡಿತವಾಗಿ ಮಾಡ್ತಾರೆ. ಅದಕ್ಕಾಗಿ ಯೂರೋ ಕಿಡ್ಸ್ ನಮಗೆ ಬೇಕಾಗಿತ್ತು, ಪುತ್ತೂರಿಗೆ ಬೇಕಾಗಿತ್ತು, ಅದು ಇವತ್ತು ಬಂದಿದೆ.